ಹೃದಯ ಪೊರೆದ ಮೇಲೆ ಮನಗೆ ಶಾಂತಿ, ಹಕ್ಕಿ ಗೂಡು ಬಿಟ್ಟ ಮೇಲೆ ಗೂಡಿಗೇನು ಬೆಲೆ ಇದೆ, ಹೃದಯ ಪ್ರೀತಿ ತೊರೆದ ಮೇಲೆ ಮನಗೆ ಶಾಂತಿ ಎಲ್ಲಿದೆ. ಆದ್ಮೇಲೆ ಹಕ್ಕಿದ ಮೇಲೆ ಗೂಡಿಗೆ ಹಾಗೆಯೇ ನಾವು 20 ವರ್ಷಗಳಿಂದ ಈ ಗೂಡಿನಲ್ಲಿ ಚಂದವಾಗಿ ಹಾರಾಡಿ ನಡೆದಾಡಿ ಕಲಿತು ಒಂದು ಉನ್ನತ ಸ್ಥಾನದಲ್ಲಿ ಹೋಗಿ ಈ ಮತ್ತೆ ನಮ್ಮ ಗೂಡಿಗೆ ಮರಳಿ ಬಂದಿವಿ. ಈ ನಮ್ಮ ಮರಳಿ ಗೂಡಿಗೆ ಬಂದಾಗ ನಮ್ಮ ಗೂಡಿನಲ್ಲಿ ಕಲರವ ಹತ್ತಿರೆ ನಾವು ಈ ಶಾಲೆಗೆ ನಾವು ಆಯ್ಕೆ ಮಾಡ್ಕೊಂಡಿದ್ದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಸಾಕಷ್ಟು ಹೇಳಿದ್ರು, ಸ್ನೇಹಿತರು ನಾವೆಲ್ಲ ಪಟ್ಟಂಗ ಬಂದಿವಿ, ನಾವು ಹಳ್ಳಿಯಿಂದ ಬಂದಿವಿ, ಕುಡಿಕಾಯ್ತಾ ಇದ್ದೀವಿ, ಹಾಗಾದ್ರೆ ಇದು ನಮ್ಮ ಧ್ಯಾನ ದೇಗುಲ. ಈ ಕಾಲ ಸಿಕ್ಕ ನಮ್ಮ ಧ್ಯಾನ ದೇಗುಲ, ಇದು ನಮ್ಮ ಧ್ಯಾನ ಧಾರೆ ಎರೆದಿದೆ. ಹಾಗಾದ್ರೆ ನನ್ನ ಜೀವನದಲ್ಲಿ ಏನು ಹೇಳಿದ್ದೆ ಅಂತ ಹೇಳ್ಬೇಕಾಗಿತ್ತು ಅಂದ್ರ, ನನ್ನ ಮೂಲತಃ ನನ್ನ ಹೆಸರು ಚಂದ್ರಶೇಖರ್ ತಿಪ್ಪಣ್ಣ ಪೂಜಾರಿ ಅಂತ, ಯಾಕೆ ನಿಂಬಲಗುಂದಿ ತಾಲೂಕು ಹುಡುಗುಂದ. ನಾನು ಪ್ರಾಥಮಿಕ 1 to 7 ಅಲ್ಲೇ ಕಲಿತೆ. ನಾವು 1 to 7 ಕಲಿಬೇಕಾದ್ರೆ ನಾವು ಪ್ರೈಮರಿ ಕಲಿಯಿಂದ ಸಾಕಷ್ಟು ಕುರಿಕಾಯಿ ಕುರಿಕಾಯಿದು ಎಮ್ಮೆ ಕಾಯ್ದು ಈ ರೀತಿ ಮಾಡ್ತಾ ಇದ್ದೆ. ನಾನು ಕುರಿಕಾಯಿ ಎಮ್ಮೆ ಕಾಯ್ದು ಮತ್ತೆ ಬಟ್ ಅಲ್ಲೇ ನಾನು ಹೋಗಲ್ಲ. ಜಗನ್ಮಾತೆ ಶ್ರೀ ಬನಶಂಕರಿ ತಾಯಿಯ ನಮಸ್ಕರಿಸುತ್ತಾ, ಹಾಗೆ ವೇದಿಕೆ ಮೇಲೆ ಆಶೀರ್ವದಿಸಿದ ಮಾನ್ಯ ಶಾಸಕರಿಗೆ ಹಾಗೆ ನನ್ನ ಗುರುಗಳಿಗೆ ನಮಸ್ಕರಿಸುತ್ತಾ, ಹಾಗೂ ಮುದ್ದು ಮಕ್ಕಳಿಗೆ ಇಲ್ಲಿ ಸಂಘ ಸಂಸ್ಥೆಗಳಿಂದ ಬಂದಿರುವಂಥ ಎಲ್ಲ ಟೀಚರ್ಸ್ಗೆ ನಮಸ್ಕರಿಸುತ್ತಾ, ಹಾಗೆ ನಮ್ಮ ಓದ್ತಾ ಇರುವಂಥ ನಮ್ಮ ಟೀಚರ್ಸ್ಗೂ ನಮಸ್ಕರಿಸುತ್ತಾ, ಸ್ನೇಹಿತರೆ, ಇದು ಈ ಕಾರ್ಯಕ್ರಮ ಒಂದು ಐತಿಹಾಸಿಕ ದಿನ ಆಗಿ ಒಂದು ಮಾರ್ಪಟ್ಟಿದೆ. ಯಾಕೆ ಅಂತಂದ್ರೆ, ನಾನು ಬೆಂಗಳೂರಲ್ಲಿ ಇರ್ತಾ ಇದ್ದೀನಿ. ಬೆಂಗಳೂರಲ್ಲಿ ಇರಬೇಕಾದ್ರೆ ನಾನು ಯಾವಾಗಲೂ ಈ ರೋಡಲ್ಲಿ ಫ್ರೆಂಡ್ಗೆ ಓದ್ತಿರ್ಬೇಕಾದ್ರೆ ನನಗೆ ಈ ನೋಡ್ತಾ ಇದ್ದೆ. ನಾನು ನೋಡ್ತಿರ್ಬೇಕಾದ್ರೆ ಏನೋ ಒಂದು ಈ ಸ್ಕೂಲ್ಗೋಸ್ಕರ ನಾವು ಏನೋ ಮಾಡ್ಬೇಕಲ್ಲ ಯಾವಾಗಲೂ ಹೋಗ್ತಾ ಇತ್ತು. ಆ ಒಂದು ಟೈಮಲ್ಲಿ ನಾನು ತುಂಬಾ ಸರಿ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಯಶವಂತನಗರ ಗ್ರಾಮ ಅನ್ನೋ ಚಿಕ್ಕ ಹಳ್ಳಿಯಿಂದ ಈ ಒಂದು ಸ್ಕೂಲ್ ಇರುವಂಥದ್ದೆಲ್ಲೋ ನಮ್ಮ ಊರು ಇರುವಂಥದ್ದೆಲ್ಲೋ ಗೊತ್ತಿಲ್ಲ. ಬಟ್ ಯಾವ ಜನ್ಮದ ಋಣಾలు ಬಂದರೋ ಅಲ್ಲಿಂದ ಬಂದು ಈ ಶಾಲೆ ವಿದ್ಯಾಭ್ಯಾಸ ಮಾಡಬೇಕು ಅಂತ ಎಲ್ಲ ಆ ವಿಧಿಯ ಲಿಖಿತ ರೂಪದಲ್ಲೇ ಬಂದಿರುವಂಥದ್ದು ಅಭಿಮಾನಿಯ ಕೂಡ ಆಗಿದೆ ನಮ್ಮಲ್ಲಿ. ನಾನು ಮುಖ್ಯವಾಗಿ ಹೇಳ್ಬೇಕಂದ್ರೆ, ನಾನು ಓದಿನಲ್ಲಿ ಮುಂದೆ ಇರಲಿಲ್ಲ, ನಾನು ಆಟದಲ್ಲಿ ಮುಂದೆ ಇದ್ದೆ. ಆದರೂ ಕೂಡ ಎಲ್ಲ ಶಿಕ್ಷಕರು ಇದ್ದಾರಲ್ಲ, ಈಗ ನಾನು ಮೂಲತಃ 15 ವರ್ಷ ಆಯಿತು. ನಾನು ಇವತ್ತೊಂದು ಮೆಡಿಕಲ್ ಶಾಪನ್ನು ಓಪನ್ ಮಾಡಿಕೊಂಡು ಮತ್ತೆ ಆಯುರ್ವೇದಿಕ್ ಕೂಡ ಮೆಡಿಕೇಶನ್ ಕೊಟ್ಕೊಡ್ತಾ ಮನೆಯಲ್ಲಿ ಡಾಕ್ಟರ್ ನಮಸ್ಕರಿಸುತ್ತಾ, ಹಾಗೂ ಜನತೆಯ ಶಾಸಕರಾದ ಸಾಹೇಬರಿಗೂ ಕೂಡ ನಾನು ನಮಸ್ಕರಿಸುತ್ತಾ, ನನ್ನ ಸಹೋದರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ, ನನ್ನ ಹೆಸರು ರುದ್ರಪ್ಪ ಹೊಸಕೊಪ್ಪ ಅಂತ ಹೇಳಿ, ನಾನು ಇದೇ ಮಹಾರಾಷ್ಟ್ರ ತಾಲೂಕು ಮಂಗಳೂರು ಗ್ರಾಮದವನು. ನನಗೆ ಇನ್ನೂ ನೆನಪಿದೆ, ನಮಗೆ ನಮ್ಮ ಊರಿಗೆ ರಿನ್ಯೂ ಮಾಡೋಕ್ಕೆ ಅಡ್ಮಿಷನ್ ನಮ್ಮ ಮನೆಯಲ್ಲಿ ನಾವೇ ಫಸ್ಟ್ ಜನರೇಷನ್ ಡಿಗ್ರಿ ಮುಗಿಸಿ ಗೌರ್ಮೆಂಟ್ ಜಾಬ್ ತಗೊಳಕತ್ತಾರ. ನಮ್ಮ ಅಪ್ಪಗೆಲ್ಲ ಕುರಿಕಾಯ್ದು ಆಧೀನರಾದಂಥ ನಮ್ಮ ಶಾಸಕರು ಹಾಗೂ ನಮ್ಮ ಯುವಕರಿಗೆ ಕಣ್ಮಣಿದಂಥ ನಮ್ಮ ಶಾಸಕರ ತುಮಕೂರು, ಹಾಗೆ ಇನ್ನೊಬ್ಬ ನನ್ನ ಭಾರತೀಯ ನನ್ನ ಈ ದಾರಿಯುವಾದಂಥ ನನ್ನ ಗುರುಗಳು ಎಲ್ಲರಿಗೂ ಆಶೀರ್ವಾದಗಳನ್ನು ಎಲ್ಲರೂ ಹಾಗೂ ಮತ್ತು ಎಲ್ಲರಿಗೂ ಯಾಕೆ ಅಂತ ಹೇಳಿದ್ರೆ, ಇವತ್ತು ನಾವು ಮಾತನಾಡೋದು ನಮ್ಮ ಶಾಸಕರು ತುಂಬ ಆತ್ಮೀಯರು ಹಾಗಾಗಿ ಅವರು
ಮಾವ ಕೂಡಿ ಹೊರಗೆ ಬಂದೆ. ಸಮಯದ ಅಭಾವ ಇರುವುದರಿಂದ ಎರಡೇ ಎರಡು ಮಾತಾಡ್ತೀನಿ. ಮಗ ತಂದೆಯನ್ನು ಬೆಳೆಸಬೇಕು, ಶಿಷ್ಯ ಗುರುವನ್ನು ಬೆಳೆಸಬೇಕು. ಇದು ಈಗ ಅನುಭವ. ನಾವು ನಮ್ಮ ಕೈ ಇರ್ತಕ್ಕಂಥ ಈ ಜಾತಿ ಭಾಗವನ್ನು ನೋಡಿ ಎಷ್ಟು ಸಂತೋಷ ಇರಲ್ಲ. ಅಷ್ಟು ಸಂತೋಷ ಇದೆ. ಇದೆಲ್ಲ ಕ್ರೆಡಿಟ್ ನಮ್ಮ ಮಕ್ಕಳು ಇಷ್ಟೊಂದು ಮುಂದಾದಾರಲ್ಲ, ಇದೆಲ್ಲ ಕ್ರೆಡಿಟ್ ನಮ್ಮ ಸನ್ಮಾನ್ಯ ಶ್ರೀ ಡಿ.ವಿ. ಅವರಿಗೆ. ನಮ್ಮಂಥವ್ರನ್ನ ಇಲ್ಲೇ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಕಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮನ್ನ ಕಳಿಸಿ ಹಳ್ಳಿಗಳಿರ್ತಕ್ಕಂಥ ಗಂಡು ಮಕ್ಕಳನ್ನು ಕರ್ಕೊಂಡೋಗಿ ಅವರಿಗೆ ವಿಚಾರವನ್ನು ಮಾಡೋಣ. ಮೊದಲು ಅವರು ಮುಂದೆ ಬರಬೇಕು ಅಂತ ತಿಳ್ಕೊಂಡು ನಮ್ಮದು ತಿರುಗಿ ದಾರಿ ಶುರುವಾಗಬೇಕಿಂತ ಮೊದಲು ನಮ್ಮನ್ನು ಊರಿಗೆ ಕಳಿಸಿ ಗಂಡು ಮಕ್ಕಳನ್ನು ಕರ್ಕೊಂಡ್ಬಂದು ವಿಚಾರವನ್ನು ಮಾಡಬೇಕಂತ ಅವಕಾಶವನ್ನು ಕಲ್ಪಿಸಿತು. ಆ ಸಾಯವರಿಗೆ ನಾವು ಎಷ್ಟು ತಿಳುವಳಿಕೆ ಇದ್ದು ಇಂಥ ಸಮಯದಲ್ಲಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ಬದುಕನ್ನು ಕಟ್ಟಿಕೊಂಡು ಎಷ್ಟು ವ್ಯವಸ್ಥಿತವಾಗಿ ಇರ್ತಾರಲ್ಲ, ಇದು ನಮಗೆ ನಮ್ಮ ಮಕ್ಕಳು ಮುಂದೆ ಈ ಮಕ್ಕಳು ಮುಂದೆ ಅಂತಂದ ಎಲ್ಲಕ್ಕಿಂತ ಸಂತೋಷವನ್ನು ಕೊಡ್ತಾ ಇದೆ. ನಿಮಗೆ ದೇವರು ಹೆಚ್ಚಿನ ಆರೋಗ್ಯ ಐಶ್ವರ್ಯ ನಿಮಗೆ ಬೇಕಾಗಿದೆ. ಇನ್ನೂ ನೀವು ಜೀವನದಲ್ಲಿ ಮುಂದುವರಿವಿ. ಇದು ನಮ್ಮ ಶುಭ ಆರೋಗ್ಯ ಅಂತ ಹೇಳಿ ಎಲ್ಲರಿಗೂ ನಾಡಿನಲ್ಲಿ ನಾನು ಉಡಿ ಬಂದುವೆ ತೊರೆದು, ನಾಡಿನಲ್ಲಿ ನಾನು ಉಡಿ ಬಂದುವೆ ತೊರೆದು, ಭಾರತವ ಪ್ರೀತಿಸುವ ಭಾಗ್ಯನದಾಯಿತು. ನಾಡಿನಲ್ಲಿ ನಾನು ಉಡಿ ಬಂದುವೆ ತೊರೆದು, ಎಲ್ಲಿಲ್ಲದ ಕಂಪು ಅವರ ಅಲರುಗಳಿಂದ ಪಾದಗತಿಯಾಗಿ ಮುಗುತ್ತಿರುವುದು. ಕಣ್ಣಿಗೆ ಹೊಳೆದ ಮೊಟ್ಟಮೊದಲಿನ ಬೆಳಕು, ನನ್ನ ಕಣ್ಣಿಗೆ ಹೊಳೆದ ಮೊಟ್ಟಮೊದಲಿನ ಬೆಳಕು, ಭಾರತದ ಪ್ರಗತಿ ಕಣ್ಣುಗಳೊಮ್ಮೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ यही कहने का सदृश पवित्रम विधे लभते ज्ञानम सत्कौशल. ಯಾರು ಶ್ರದ್ಧೆಯಿಂದ ಜ್ಞಾನಾರ್ಥವನ್ನು ಮಾಡ್ತಾರೆ ಅವ್ರಿಗೆ ಜ್ಞಾನ ಲಭ್ಯತೆ. ಜ್ಞಾನದಷ್ಟು ದೊಡ್ಡದು ಪವಿತ್ರವಾದದ್ದು ಯಾವುದಿಲ್ಲ ಅಂತ ಹೇಳ್ತಾ ಮೇಲುಗಡೆ ಮೇಲೆ ಆಶೀರ್ವಾದ 10 ಮುಂಚಿನ ನಮ್ಮ ಕೇಂದ್ರ 10 ಮುಂಚಿನ ಶಾಸಕರು ಸನ್ಮಾನ್ಯ ಶ್ರೀ ಪ್ರಥಮದಲ್ಲಿ ನನ್ನ ಹೃದಯದ ನಮಸ್ಕಾರಗಳನ್ನು ಇದು ನಮ್ಮ
ಅಷ್ಟು ನನ್ನ ಹತ್ರ ಇದೆ. ನಮ್ಗೆಲ್ಲರಿಗೂ ಒಂದಿಸ್ತಾ ಒಂದು ಮಾತು ಹೇಳೋದಾದ್ರೆ ಏನು ಪ್ರಿಮೇರ್ ಸಿಗ್ತದೆ ಇದು ನನ್ನ ಸ್ವರ್ಗ. ಮತ್ತೆ ಸ್ವರ್ಗದಲ್ಲಿ ಯಾರು ಇರ್ತಾರೆ ಶಿವ ಅಂತ ಹೇಳಿದ್ರೆ ಅವರೇ ಈ ಅಷ್ಟಮಾತ್ರವನ್ನು ಹೇಳೋರಿಗೆ ಹಾಗೆ ನನಗಿಂತ ಗೆಳೆಯರಿಲ್ಲ, ಶಿವಭಕ್ತರಿಗಿಂತ ಗೆಳೆಯರಿಲ್ಲ. ಎಲ್ಲ ನನ್ನ ಗೆಳೆಯರು ತಪ್ಪಾಗುತ್ತೆ. ನನ್ನ ಪೂಜರು ನನ್ನ ಕರ್ನಾಟಕದಲ್ಲಿದ್ದಾರೆ, ಅವರು ಕೂಡ ಅನಂತ ಕೋಟಿ ನಮಸ್ಕಾರಗಳು. ಇವತ್ತು ಕೂಡ ಮಾಡಿದ್ರೆ ಒಂದು ವಿದ್ಯಾರ್ಥಿಗಳು ಇವೆಲ್ಲ ಹೇಳೋದು ನಾನು ತಿಳ್ಕೊಂಡಲ್ಲ, ಇದನ್ನೆಲ್ಲ ನೀವು ಉಳಿಸ್ಕೊಂಡು ಬಂದಿರ್ತೀರಿ ನೀವು ಅನ್ನೋದು ನನ್ನ ಸಲಹೆಯನ್ನ ಹೇಳ್ತಾ, ಜೊತೆಗೆ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ 2007-8ನೇ ಬ್ಯಾಚಿನ ವಿದ್ಯಾರ್ಥಿಗಳಿಗೆ ಅವರಾಗ ಬಹಳ ಮುತುವರ್ಜಿ ವಹಿಸಿ ಬಹಳ ಮುಖ್ಯವಾಗಿ ಎಲ್ಲರೂ ಸಂಘಟನೆ ಮಾಡಿರ್ತಕ್ಕಂಥ ವಿಚಾರಗಳನ್ನು ಒಳಗೊಂಡು ಎಲ್ಲರಿಗೂ ಕೂಡ ನಿಮ್ಮಲ್ಲಿ ಈ ಒಂದು ಸಂಭಾವನೆಯನ್ನ ನೋಡುವುದಕ್ಕೆ ನಮಗೆ ಬಹಳ ಸಂತೋಷ ಆಗ್ತಿದೆ. ಹೇಳೋದಕ್ಕೆ ನೀವೇನಾದ್ರು ಬಹಳ ಮಾತಾಡಿದ್ರೆ ನಮ್ಗೆ ಚೆನ್ನಾಗಿ ನಿಂತ್ಕೊಂಡು ಅಷ್ಟು ನನಗೆ ನಿಜವಾದ ಖುಷಿ ಆಗಿದೆ. ತಾಯಿಗೆ ಇದು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನಗೆ ನಮ್ಮ ಶಿಕ್ಷಕರು ಕನ್ನಡ ಸಾಹಿತ್ಯ ಪರಿಷತ್ ಮಾಧ್ಯಕ್ಷರು ಇಲ್ಲ ಒಂದು ಹಾಡ ಆಡಬೇಕು ನಾನು ಹೇಳೋದಾಗಂತ ಹೇಳಿದರು. ನಾನು ಹಾಡ ಆಡ್ತೀನಿ, ಒಂದು ಭಾವಗೀತೆ ಮಾಡ್ತೀನಿ. ಈಗಾಗಲೇ ಹಸಿವಾಗಿದೆ. ಈ ಹಾಡ ನಿಮ್ಮ ಮನಸ್ಸನ್ನ ತುಂಬಿದ್ರೆ ಇನ್ನೊಂದು ಅರ್ಧ ಗಂಟೆ ನಾವು ಹಾಡೋದಕ್ಕೆ ಮುಂದುವರೆಬಹುದು ಅನ್ನೋ ಭಾವನೆ ನನಗಾಗಿದೆ. ನಾನು ಮನಸ್ಸೇಂದ್ರಿಯ ಪಾದಗಳಿಗೆ ಯಾವತ್ತು ವೇದಿಕೆ ಮೇಲೆ ಆಶೀರ್ವಾದಿರ್ತಕ್ಕಂಥ ಇಂದಿನ ಸಮಾರಂಭದ ಅಧ್ಯಕ್ಷರು, ಕಾಳಿದಾಸ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳು, ಮಹಾತ್ಮರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜೊತೆಗೆ ಶಿಷ್ಯರನ್ನು, ಮಾರ್ಗದರ್ಶಕರು ಎಲ್ಲವನ್ನು ಒಳಗೊಂಡಿರ್ತಕ್ಕಂಥ ಇವ್ರಿಗಿಂತ ಮೊದಲು ನಾನು ನೆನೆಸಬೇಕಾದದ್ದು ಇವತ್ತು ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಸಾಹೇಬರು DVC ಮುನ್ಸೂಚಿ ಸಾಹೇಬರನ್ನ ನೆನೆಸಬೇಕು. ಅವರು ಅನಿವಾರ್ಯ ಕಾರಣದಿಂದ ಭಾಗವಹಿಸಿರ್ಲಿಕ್ಕಿಲ್ಲ. ಅವರನ್ನು ಅವರ ಪಾದಗಳಿಗೆ ಒಡಮಟ್ಟು ಯಾವತ್ತೂ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ನನ್ನ ವಿದ್ಯೆ ಕಲಿಸಿದ ತಂದೆ, ಬುದ್ಧಿ ಹೇಳದ ಗುರು, ಬಿತ್ತಿರಲು ಬಂದು ನೋಡದ ಆತ, ಇವು 3 ಶುದ್ಧ ವೈರಿಗಳು ಸರ್ವಜ್ಞ ಅಂತ ಸರ್ವಜ್ಞ ಒಂದ್ ಕಡೆ ಮಾತು ಹೇಳ್ತಾರೆ. ವಿದ್ಯೆ ಕಲಿಸದ ತಂದೆ ಅಂದ್ರ ಬಹುಶಃ ನಾವು ಸ್ವಲ್ಪ ಹಿಂದಕ್ಕೆ ಹೋಗಿಬಿಟ್ರ ಬಹಳಷ್ಟು ಎಲ್ಲ ತಂದೆ ತಾಯಿಗಳು ಕುರಿಕಾಯಿ ಕಲಿಸ್ತಿದ್ರು, ದನ ಕಲಿಸ್ತಿದ್ರು, ಬದುಕಿದ್ರು, ಗೊತ್ತಿಲ್ಲ. ಸರ್ವಜ್ಞ ಹೆಂಗ್ ವಿಚಾರ ಮಾಡಿದ್ರು ಏನೋ ಅವ್ರು ಮಾಡ್ತಿದ್ದಾರೆ. ಇವತ್ತಿನ ನೋಡಿದ್ರ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ತಿಂತಿಲ್ಲ ಬಹುಶಃ ಈ ಸರ್ವಜ್ಞನ ಮಾತು ಅವ್ರ ಕಿವಿಗೆ ಸಂದೇಶಗಳು ಮಕ್ಕಳಷ್ಟು ಎಲ್ಲ ತಂದೆ ತಾಯಿಗಳು ಎಲ್ಲ ಶ್ರಮವನ್ನು ನಮಸ್ಕಾರ. ನನಗೆ ಬಹಳ ಸಂತೋಷ
ಯಾಕಂದ್ರೆ 20 ವರ್ಷ ಶಾಲಿ ಕಲ್ತಿಲ್ಲ. ನಾ ಬಂದವ್ 2007, 8 ನಾ ಶಾಲಿ ಕಲ್ತಿರ್ಬೇಕು. ಆಗ ಯಾವ ವಿದ್ಯಾರ್ಥಿಗಳಿಗೂ ನನಗೆ ಗೊತ್ತಿಲ್ಲ. 20 ವರ್ಷಕ್ಕೆ ನಾನು ನಿಜವಾಗಿ ಶಾಲಿ ಕಲ್ತಿಲ್ಲ ಅನ್ನೋದು ನಾನು ಮುಂದೆ ಒಪ್ಕೊಂಡ್ಬಿಟ್ಟಿದ್ದೆ. ಬರೀ 10 ವರ್ಷದ ಮಾತ್ರ ನಾನು ಶಾಲಿ ಕಲ್ತೀನಿ. ಅದಕ್ಕೆ 2007, 8 ಗುರುವಂದನೆ ಮಾಡಿ ಗುರುಗಳಿಗೆ ಕೂತಿರ್ತಕ್ಕಂಥ ಮನಸ್ಸು ಅಂದ್ರೆ ತಮ್ಮ ಬಾಳನ್ನ ಸಾಮಾನ್ಯ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಬಿ ಚಿಮ್ಮಕಟ್ಟ ಸಾಹೇಬ್ರ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ, ಇವತ್ತ ಈ ಸಂಸ್ಥೆ ಎಷ್ಟು ಹೆಮ್ಮರವಾಗಿ ಬೆಳಿಬೇಕಾದ ಕರ್ನಾಟಕದಲ್ಲಿ ಅದರಲ್ಲಿ ಹಿಂದೂ ಧರ್ಮದವರು ಸಂಸ್ಥೆ ಕಟ್ಟಿದ್ದ ಕಡಿಮೆ. ಅದರೊಳಗೆ ಚಿಮ್ಮಕಟ್ಟ ಸಾಹೇಬರು ಅವಾಗಿನ ಕಾಲದಲ್ಲಿ BA ಮುಗಿಸ್ಕೊಂಡು ಬಂದವರ ಊರ ಕಾಲಿಗೆ ತನ್ನ ಫ್ರೆಂಡ್ಸ್ ಎಲ್ಲ ಕೂಡಿ ನಾವು ಎಲೆಕ್ಷನ್ ಹೆಂಗು ಎಲೆಕ್ಷನ್ ತಯಾರಾಗಿ ಎಲೆಕ್ಷನ್ಗೆ ಹೋಗಿ ನೋಡಿ ಏನು ತಯಾರಿಲ್ಲ ಏನಿಲ್ಲ ಅಂತ ಮಾತಾಡ್ಕೊಂಡವ್ರ ಎಲೆಕ್ಷನ್ ನಿಂತು ಅವಾಗಿಂದ ಮಾತು ಕೇಳಿ ಬರ್ಬೇಕು. ಯಾರ ಕಡೆ ಇರ್ತೋ ಒಂದ ಅಲ್ಲೇ ಮಾಡ್ಕೊಂಡು ಎಲೆಕ್ಷನ್ ನಿಂತು ಆರಿಸಿ ಬಂದ್ಬಿಟ್ಟು ಕೊನೆಗೆ 28ನೇ ವಯಸ್ಸಿಗೆ ಅವರು ಮಂತ್ರಿ, ಅವರು ದೇವರಾಜ ಮುಖ್ಯಮಂತ್ರಿ ಮಂತ್ರಿ ಅಂತ ಸಂದರ್ಭದಲ್ಲಿ ಅವ್ರು ಮಂತ್ರಿ ಇದ್ದಾಗನ ಕಾಲದಲ್ಲಿ ದೇವರಾಜ ಹೋದ್ರು ಮುಖ್ಯಮಂತ್ರಿ ಆದ್ರೆ ಅವಾಗಲೇ ಇವರು ಮಂತ್ರಿ. ಅವಾಗ ಗುಂಬ್ರಾವ್ ಇವರು ಮಂತ್ರಿ ಆಗಿದ್ರು. ಅಷ್ಟೇ ಗುರವ್ ಕೊಟ್ಟಿದ್ರು. ಅವರು ಅವ್ರ ಮಂತ್ರಿ ಹೋದ್ರು, ದೇವರಾಜ ಅಧಿಕಾರ ಹೋದ್ರು. ಈಗ ಗುಂಬ್ರಾವ್ ಅಧಿಕಾರಕ್ಕೆ ಬಂದ್ರೆ ಬದಾಮಿ ಮುಖ್ಯಮಂತ್ರಿ ಅವರು ಕರ್ಕೊಂಡು ಹೋಗಿ ಮಂತ್ರಿ ಮಾಡಿ ಅವಾಗಲೂ ಕೂಡ ನೀರಾವರಿ ಮಂತ್ರಿಯಾಗಿ ಈ ಅತ್ಯಂತ ಕಿರಿ ವಯಸ್ಸಿನೊಳಗೆ ವಿಧಾನಸಭೆ ಒಳಗ ಪ್ರವೇಶ ಮಾಡಿದಂಥವ್ರು ನಮ್ಮ ಸಾಹೇಬರು. ಅಂಥವ್ರು ಇವಾಗ ಯಾಕಂದ್ರೆ ಬಹಳ ಬಡವರು ಹಿಂದುಳಿದವರು ಅಸ್ತಿಕ್ಕಾದ್ರು ಎಲ್ಲರಿಗೂ ಏನಪ್ಪ ಅಂದ್ರೆ ಶಿಕ್ಷಣವನ್ನು ಕೊಟ್ಟರು. ಒಂದು ಆರ್ಥಿಕ ಬ್ಯಾಂಕ್ ತೆಗೆದು ಎಲ್ಲರಿಗೂ ಹಣಕಾಸಿನ ನೆರವನ್ನು ನೀಡಿದ್ರು. ಹಿಂಗ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಬೆಳೆದಂಥವ್ರು. ಅವ್ರಿಂದ ಯಾರು ಬರೀ ಕನಸು ತುಂಬೋರು, ಕಬ್ಬಣ ಮಾಡೋರು, ಊಟ ಮಾಡೋರು, ಅತ್ಯಂತ ಕಡು ಬಡವರು ಅವರಿಂದ ಬಂಡವಾಳ ರೈತರಿಗೆ ಅವರು ಅಥವಾ ಅತ್ಯಂತ ಬಹಳ ಬಡವರಿಗೆ ಅಂದ್ರೆ ಬಹಳ ಪ್ರೇಮ ಅಂಥವ್ರು 40 ವರ್ಷಕ್ಕೆ ಈ ಒಂದು ಶಿಕ್ಷಣ ಸಂಸ್ಥೆ ತೆಗೆದು ಅವರು ಸಾಕಿನ ಮದುವೆ ಮಾಡಿ ಒಂದೊಂದ್ಸಲ ಯಾರ್ಯಾರು ಹೆಲ್ತ್ ಕ್ಯಾಂಪ್ ಮಾಡಿ ಯೋಜನೆ, ಶಿವತುಂಬ ಯೋಜನೆ, ಅನೇಕ ಆರೋಗ್ಯದ ಕ್ಯಾಂಪ್ಗಳನ್ನು ಮಾಡಿದ್ರು. ಆಮೇಲೆ ದೊಡ್ಡ ಈ ಸಂಸ್ಥೆಯನ್ನ ಬೇಕಲ್ಲ. ಅವಾಗ ನಾವು ಪ್ರಯತ್ನ ಮಾಡಿದ್ವಿ. 30 ವರ್ಷಕ್ಕೆ ಸಹಾಯ ಮಾಡಿದ್ರೆ ಇನ್ನೊಂದು ಗತಿ ಏನಪ್ಪ ಹೆಂಗೆ ಅಂತೇಳಿ ಅವಾಗ ಹೆಡ್ ಮಾಡ್ತಿದ್ದೆ. ಫೋನ್ ಮಾಡ್ಬೇಕು, ಟಿವಿ ಮಾಡ್ಬೇಕು, ಎಲ್ಲ ಮಾಡ್ತಾ ಸಾಹೇಬರು ಕೂಡ ನನ್ನ ಸಾಹೇಬರು ಸಹಿತ ಏನಾಗ್ಬಿಟ್ರು MLA ಆಗಿದ್ರು. ಇವತ್ತ ಇವ್ರು ನಮ್ಮ ಆಸ್ತಿಗೆ ಇನ್ನ 40-50 ವರ್ಷ ಭಯ ಇಲ್ಲ. ಯಾಕಂದ್ರೆ ಇವ್ರು ನಮ್ಮ ದೊಡ್ಡ ಆಸ್ತಿ. ಯಾಕಂದ್ರೆ ಇವ್ರು ಬಂದಾಗ ನೋಡ್ತೀನಿ ಅಷ್ಟೇ ಆದ್ರೆ ಆ ಕಡೆ ಎಲ್ಲ ಮಾಡಿದ್ದು ITI ಎಲ್ಲ ಮಾಡಿದ್ದು ಕೂಡ ಹೈಸ್ಕೂಲ್ ಎಲ್ಲ ಬಿಲ್ಡಿಂಗ್ಗಳಿಗೆ 3ನೇ ಮಾಡಿ ಆಮೇಲೆ ದೊಡ್ಡ
ಇವತ್ತು ಸುದೈವ ಅವರು ಕೂಡ ಶಾಸಕರಾಗಿ ಆರಿಸಿ ಬಂದಾರ. ನಮ್ಮ ವಿದ್ಯಾರ್ಥಿಗಳೆಲ್ಲರೂ ನೀವು ಅವರ ಒಂದು ಹಿಂದ ಈ ಒಂದು ಸಂಸ್ಥೆಯಲ್ಲಿ ಕಲಿತು ಎಲ್ಲೆಲ್ಲಿ ಹೋಗಿರಿ, ಇನ್ನಷ್ಟು ಎತ್ತರಕ್ಕೆ ಬೆಳೀರಿ ನೀವು ಅಂತ ಹೇಳಿ ಹಾರೈಸ್ತೀವಿ. ಈಗಿರುವಂತ ಮಕ್ಕಳು ಕೂಡ ಹಿಂಗ ಒಂದು ಎಲ್ಲೆಲ್ಲೇ ಹೋಗಿ ಜಿಲ್ಲೆ ಸಾಧಿಸ್ಯಾರ ಅಂತ ಒಂದು ಕೆಲಸ ನೀವು ಮಾಡ್ರಿ ಅಂತ ಹೇಳ್ತಾ, ಆಮೇಲೆ ಎಲ್ಲ BEd ಯಾಕೆ ಕಲಿಸಿದ್ರು ಅಂದ್ರೆ ಶಿಕ್ಷಕರು ಬರುವಂದ್ರೆ ನೀವು ನಾಳೆ ಶಿಕ್ಷಕರಾಗವರು, ನಿಮಗೂ ಇದು ಅನುಭವ ಆಗಲಿ ಅಂತ ಹೇಳಿ ನಿಮಗೆ ಕಲಿಸಿದೀವಿ. ಎಲ್ಲರಿಗೂ ಹೊರಡಿಸಿ ಈ ಅವಕಾಶಕ್ಕಾಗಿ ಹೊರಡಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಹಬ್ಬಕ್ಕೆ ಕೊನೆಯದಾಗಿ ನನ್ನನ್ನು ಶಿಕ್ಷಕರ ಅನಿಸಿಕೆಗಳನ್ನು ಹೇಳಲಿಕ್ಕೆ ಆಹ್ವಾನಿಸಿದಂತಹ ನನ್ನೆಲ್ಲ ಒಂದು ವಿದ್ಯಾರ್ಥಿ ವರ್ಗಕ್ಕೆ ನನ್ನನ್ನು ಅಭಿನಂದಿಸುತ್ತೇನೆ. ಯಾಕಂತ ಹೇಳಿದ್ರೆ ಅದಕ್ಕೂ ಕೂಡ ಒಂದು ಕಾರಣ ಅಥವಾ ಅರ್ಥ ಐತೆ ಅಂತ ಹೇಳಿ ನಾನು ಅನ್ಕೊಂತೀನಿ. ನನ್ನ ಎಲ್ಲ ಒಂದು ಶಿಕ್ಷಕರ ಒಂದು ಅವತ್ತಿನ ಒಂದು ಅವಧಿ ಅವರಿರ್ತಕ್ಕಂತಹ ಒಂದು ಅವಧಿಗಳು ಈಗಿನ ಒಂದು ಕಾರ್ಯಕ್ರಮ ಮಾಡ್ತಕ್ಕಂತಹ ಒಂದು ವಿದ್ಯಾರ್ಥಿಗಳಿದ್ದಂತಹ ಅವಧಿಯಲ್ಲಿ ಮಾಡಂತ 2007 ಮತ್ತು 8ನೇ ಸಾಲಿನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳಿಗೆ ನನ್ನ ತುಂಬ ಹೃದಯದ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಹಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನ್ನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ, ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರೇ ಚಪ್ಪಾಳೆ, ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನ
ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ ನಾದದ ಸುಳೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ 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 ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನ